ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 880300 ಅಟ್ಟಿಕಾ ಗೋಲ್ಡ್ ಕಂಪನಿ. ಬಿತ್ತನೆ ಬೀಜಕ್ಕಾಗಿ ಪರದಾಡ್ತಾ ಇದ್ದಾರೆ, ಡೀಸೆಲ್ಗಾಗಿ ಮುಗಿಬಿದ್ದಿದ್ದಾರೆ. ಅವ್ರ ಪರಿಸ್ಥಿತಿ ಹೇಳೋದಕ್ಕೆ ಅಸಾಧ್ಯ. ಯಾಕೆ ಅಂತಂದ್ರೆ ಉಳುಮೆ ಮಾಡಬೇಕಾದಂತಹ ಪರಿಸ್ಥಿತಿಯಲ್ಲಿ ಡೀಸೆಲ್ ಬೇಕು. ಯಾಕೆ ಬೇಕು ಅನ್ನೋದನ್ನ ಹೇಳ್ತೀನಿ, ಆದರೆ ಅದಕ್ಕಿಂತ ಮುಂಚೆ ಬ್ರೇಕಿಂಗ್ ನ್ಯೂಸ್ ನೋಡೋಣ. ರೈತರು ಜಾಗರಣೆ ಮಾಡಿದ್ದಾರೆ. ಬೆಳಿಗ್ಗೆಯಿಂದ ಡೀಸೆಲ್ಗಾಗಿ ಮುಗಿಬಿದ್ದಿದ್ದಾರೆ ರೈತರು. ಹಾವೇರಿ ತಾಲೂಕು ಹೊಸರಿತ್ತಿ ಅಗಡಿ ಗ್ರಾಮದ ಬಂಕ್ನಲ್ಲಿ ಕ್ಯೂ ನಿಂತಿದ್ದಾರೆ. ಡೀಸೆಲ್ಗಾಗಿ ಸರತಿ ಸಾಲಿನಲ್ಲಿ ಕಾಯ್ತಾ ಇದ್ದಾರೆ ಕ್ಯಾನ್ ಹಿಡ್ಕೊಂಡು. ಉಳುಮೆ ಮಾಡಲು ಡೀಸೆಲ್ ಸಿಗದ ರೈತರು ಪರದಾಟ ನಡೆಸ್ತಾ ಇದ್ದಾರೆ. ತಾಲೂಕು ಕೇಂದ್ರದಲ್ಲಿ ಸರಿಯಾಗಿ ಡೀಸೆಲ್ ಸಿಗ್ತಾ ಇಲ್ಲ. ರೈತರ ಕ್ಯಾನ್ಗಳಿಗೆ ಬಂಕ್ನಲ್ಲಿ ಮಾಲೀಕರು ಡೀಸೆಲ್ ಹಾಕ್ತಾ ಇಲ್ಲ. ರೈತರು ಜೀವನ ಮಾಡೋದು ಹೇಗೆ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಭಾಳ ತೊಂದರೆ ಆಗೈತಿ. ದಿನ ಡೀಸೆಲ್ ರೇಟ್ ಜಾಸ್ತಿ ಆಗ್ತೈತಿ. ಒಂದ್ ದಿನಕ್ಕೆ ರೇಟ್ ಇರೋದ್ರಿ. ನಿನ್ನ ಒಂದ್ ರೇಟ್ ಇತ್ತು, ಮತ್ತೆ ಇವತ್ತೊಂದು ರೇಟ್ ಆಗೈತಿ. ಇವತ್ತು ಎಷ್ಟಾಗೈತೆ ರೇಟ್? ಇವತ್ತು ಮತ್ತೊಂದು ರೂಪಾಯಿನ ಹೆಚ್ಚಾರ ಅಂತ ಸುದ್ದಿರಿ. ಅದು ಇನ್ನೂ ಗೊತ್ತಿಲ್ಲ ನನಗೆ. ಸಾಕಷ್ಟು ಇದೆ ಅಂತೆಲ್ಲ ಓಸ್ ಬಿದ್ದ ಗಾಡಿ ಎಲ್ಲ ಓಸ್ ಮನೆ ಡೀಸೆಲ್ ಅಲ್ರಿ ಈಗ. ಬಹಳ ಜನ ರೈತರಿಗೆ ಹಾಕ್ಬೇಕು ಡೀಸೆಲ್, ಯಾಕೆ ಕ್ಯಾನ್ ಹಿಡ್ಕೊಂಡ್ ಬರ್ತಾರೆ ಅಂತ ತಾವು ಕೇಳ್ಬೋದು. ನೋಡಿ, ರೈತರಿಗೆ ಡೀಸೆಲ್ ಬೇಕೇ ಬೇಕು. ಟ್ರ್ಯಾಕ್ಟರ್ ಓಡಿಸೋದಕ್ಕೆ, ಪಂಪ್ ಸೆಟ್ ಮೂಲಕ ನೀರನ್ನ ಹಾಯಿಸೋದಕ್ಕೆ, ಕೊಯ್ಲು ಯಂತ್ರಗಳಿಗೆ, ಬೆಳೆಗಳನ್ನ ಮಾರುಕಟ್ಟೆಗೆ ಸಾಗಿಸೋದಕ್ಕೆ, ಎಲ್ಲದಕ್ಕೂ ಕೂಡ ಅವ್ರಿಗೆ ಡೀಸೆಲ್ ಬೇಕು. ಬಟ್ ಇದೆ, ಕೊರತೆ ಇದೆ. ಹಾಗಂತ ಏನೂ ಕೊಡದೆ ಅವರನ್ನ ಪರದಾಡ್ಸೋದು ಚೆನ್ನಾಗಿಲ್ಲ. ಮತ್ತು ಬೀಜದ ವಿಚಾರದಲ್ಲಿ ನಿನ್ನೆ ಚಲರಾಯಸ್ವಾಮಿ ಅವರು ಕೃಷಿ ಸಚಿವರು ಕೊರತೆ ಇಲ್ಲ ಅಂತ ಹೇಳಿದ್ರಿ. ಸೋಯಾಬೀನು ಮತ್ತು ಶೇಂಗಾ ಬೀಜಕ್ಕೋಸ್ಕರ ಜನ ಪರದಾಡ್ತಾ ಇದ್ದಾರೆ. ಯಾವುದೇ ಕೊರತೆ ಇಲ್ಲ ಅಂತ ತಾವು ಹೇಳಿದ್ದೀರಿ, ಆದರೆ ಇನ್ನೂ ಕೂಡ ಅಲ್ಲಿ ಸ್ಟಾಕ್ ಬಂದಿಲ್ಲ ಅಂತ ಅನ್ಸುತ್ತೆ. ಬಿ ಕೇರ್ಫುಲ್. ಇಂಥ ವಿಚಾರಗಳಲ್ಲಿ ಜಾಸ್ತಿ ಡಿಲೇ ಮಾಡೋದು ಮತ್ತು ಕಾಯಿಸೋದು ಒಳ್ಳೆ ವಿಚಾರ ಅಲ್ಲ. ಯಾಕಂದ್ರೆ ರೈತರು ಈಗಲೇ ಅಪ್ಸೆಟ್ ಆಗಿದ್ದಾರೆ. ಏನೋಪ್ಪ ಯುದ್ಧ ನಡೀತಾ ಇದೆ ಅಂತ ಸುಮ್ಮನೆ ಕೋಪನ ಅದುಮಿಟ್ಕೊಂಡಿದ್ದಾರೆ. ಇನ್ನೂ ಅವ್ರನ್ನ ಸತಾಯಿಸಿದ್ರಂದ್ರೆ ಬೀದಿಗೆ ಬರ್ತಾರೆ. ಬಿ ಕೇರ್ಫುಲ್. ಇನ್ನು ಕಾಕ್ರೋಚ್ ಜನತಾ ಪಾರ್ಟಿಯ ಇನ್ಸ್ಟಾಗ್ರಾಮ್ ಖಾತೆಯನ್ನ ಹ್ಯಾಕ್ ಮಾಡಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್, ಕೊನೆಗೂ ಸಕ್ಸಸ್ಫುಲ್ ಆದ್ರಿ. ನೀವು ಎಕ್ಸ್ನ ಡಿಲೀಟ್ ಮಾಡಿಸಿದ್ರಿ, ಇನ್ಸ್ಟಾಗ್ರಾಮು ಓಡ್ತಾ ಇತ್ತು, ಅದನ್ನು ಕೂಡ ಹ್ಯಾಕ್ ಮಾಡಿಸಿದ್ದೀರಾ. ವಂಡರ್ಫುಲ್, ಬ್ಯೂಟಿಫುಲ್, ಕಂಗ್ರ್ಯಾಚುಲೇಷನ್ಸ್. ಯಾಕೆಂದ್ರೆ ಯುವ ಶಕ್ತಿಯ ಧ್ವನಿಯನ್ನ ಅಡಗಿಸೋದ್ರಲ್ಲಿ ತಾವು ಸಫಲರಾಗಿದ್ದೀರಾ. ಅವರ ಧ್ವನಿಯನ್ನ ಸರ್ವನಾಶ ಮಾಡೋದಕ್ಕೆ ತಾವೇನು ಪ್ರಯತ್ನ ಪಡ್ತಾ ಇದ್ದೀರಾ, ಅದರಲ್ಲಿ ತಾವು ಸಕ್ಸಸ್ಫುಲ್ ಆಗಿದ್ದೀರಾ. ತಮಗೆ ಅಭಿನಂದನೆಗಳು.